ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸಿಬಾಮೆಡ್ ಬೇಬಿ ಸೋಪ್ ಬಗ್ಗೆ. ಇದಕ್ಕೆ ಬೇಬಿ ಸಿಬಾಮೆಡ್ ಕ್ಲೆನ್ಸಿಂಗ್ ಬಾರ್ ಅಂತಾನು ಕರೀತಾರ್ರಿ. ಸೊ ಈ ಸೋಪ್ ನೋಡ್ರಿ ಯಾವ ಸಮಸ್ಯೆದಾಗ ಯೂಸ್ ಮಾಡ್ತಾರೆ, ಅದ್ರ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ಇದನ್ನ ಯೂಸ್ ಮಾಡಬಹುದು, ಇದನ್ನ ಯೂಸ್ ಮಾಡಿದ್ರೆ ಏನೋ ಸೈಡ್ ಎಫೆಕ್ಟ್ ಆಗುತ್ತಾ, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಟು ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಸಿಬಾಮೆಡ್ ಬೇಬಿ ಸೋಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸೋಪ್ ಮತ್ತೆ ಮಕ್ಕಳು ಮೃದು ತ್ವಚೆಗೆ ಇದು ಒಂದು ಬೆಸ್ಟ್ ಸೋಪ್ ಅಂತಾನೆ ಹೇಳ್ಬಹುದು. ಈ ಸೋಪ್ ನೋಡ್ರಿ pH 5.5 ಮಟ್ಟ ಇರ್ತೈತಿ. ಮತ್ತೆ ನಿಮ್ ಮಕ್ಕಳದ ತ್ವಚೆ ಏನಿರ್ತೈತಿ ನೋಡ್ರಿ, ಅದಕ್ಕೆ ಯಾವುದೇ ರೀತಿ ಇರಿಟೇಷನ್ ಆಗ್ಲಾರ್ದಂಗ್ ನೋಡ್ಕೊಂಡು ಹೋಗ್ತೈತಿ. ನಿಮ್ ಮಕ್ಕಳ ತ್ವಚವನ್ನು ಸಾಫ್ಟ್ ಆಗಿ ಇಡ್ತೈತಿ. ಮತ್ತೆ ಈ ಸೋಪ್ ನೋಡ್ರಿ ರೆಗ್ಯುಲರ್ ಸೋಪ್ ಹಂಗ ಇದ್ರೊಳಗೆ ಜಾಸ್ತಿ ಬುರುಗು ಬರಂಗಿಲ್ಲ, ಝಾಗ್ ಜಾಸ್ತಿ ಬರಂಗಿಲ್ಲ. ಮತ್ತೆ ಇದು ಮಕ್ಕಳು ತ್ವಚಾದಾಗ ಒಂದು ಹೊಸ ಗ್ಲೋ ಕೊಡ್ಲಿಕ್ಕೆ ಕೆಲಸ ಮಾಡ್ತೈತಿ, ಒಂದು ಹೊಸ ಚಮಕ್ ತರ್ತೈತ್ರಿ. ಮತ್ತೆ ಈ ಸೋಪ್ ನೋಡ್ರಿ ಮೇಡ್ ಇನ್ ಜರ್ಮನಿ ಇದೆ. ಇಂಡಿಯಾದಾಗ ಇದನ್ನ ಇಂಪೋರ್ಟ್ ಮತ್ತೆ ಮಾರ್ಕೆಟಿಂಗ್ ಯಾರು ಮಾಡ್ತಾರ ಅಂದ್ರೆ USV ಪ್ರೈವೇಟ್ ಲಿಮಿಟೆಡ್. ಈಗ ಈ ಸೋಪ್ ಒಳಗೆ ಏನ್ ಕಂಟೆಂಟ್ ಇರ್ತೈತಿ, ಇದ್ರ ಕಂಪೋಸಿಷನ್ ಏನಂದ್ರೆ ನೋಡ್ರಿ, ಪ್ರತಿ ಸೋಪ್ ಒಳಗಡೆ ಟ್ರೈಟೈಕಮ್, ವಲ್ಗೇರ್, ಸ್ಟಾರ್ಚ್, ಡೈಸೋಡಿಯಂ ಲಾರೆಲ್, ಸಲ್ಫೋಸುಸಿನೇಟೆಡ್, ಪಾಲ್ಮಿಟಿಕ್ ಆಸಿಡ್, ಸ್ಟೆರಿಕ್ ಆಸಿಡ್, ಗ್ಲೈಸರಿಲ್, ಸ್ಟೆರಿಯೇಟ್, ಸ್ಟೆರೈಲ್ ಆಲ್ಕೋಹಾಲ್, ಟಾಲ್ಕ್, ಎಕ್ವಾಸೋಡಿಯಂ, ಲ್ಯಾರೋಯಿಲ್, ಸಾರ್ಸೋನೇಟೆಡ್, ಕೋಕೋಮೈಡೋಪ್ರೊಪೈಲ್, ಬೆಟೈನ್, ಸೋಡಿಯಂ ಲ್ಯಾಕ್ಟೇಟ್, ಸೆರಾ, ಎಲ್ಬಾ, ಪ್ಯಾಂಥಿನೋಲ್, ಇನ್ಯೂಯಿಲಿನ್, ಲೀಸೈಥಿನ್, ಗ್ಲೈಸಿನ್, ಮೆಗ್ನೀಷಿಯಂ ಆಸ್ಪರ್ಟೇಟ್, ಅಲನೈನ್, ಲೈಸಿನ್, ಲ್ಯೂಕಿನ್ ಮತ್ತೆ ಪರ್ಫ್ಯೂಮ್ ಹಾಕಿ ತಯಾರು ಮಾಡಿರ್ತಾರ. ಮತ್ತು ಮಕ್ಕಳಿಗೆ ಇದು ಒಂದು ಸೇಫ್ ಪ್ರಾಡಕ್ಟ್ ರೀ. ಯಾವ ರೀತಿ ಇದನ್ನ ಯೂಸ್ ಮಾಡಬಹುದು? ಸೊ ನೋಡ್ರಿ, ರೆಗ್ಯುಲರ್ ಸೋಪ್ ಯಾವ ರೀತಿ ನೀವು ಯೂಸ್ ಮಾಡ್ತೀರ ಅದೇ ರೀತಿ ಯೂಸ್ ಮಾಡಬಹುದು. ಮೊದ್ಲ ನಿಮ್ ಪಾಪು ಏನೈತೆ ನೋಡ್ರಿ, ಅದಕ್ಕೆ ಮೊದ್ಲ ನೀರ್ ಹಾಕಿ ಅದ್ರದ್ದು ಶರೀರ ಏನಿದೆ ಅದನ್ನ ಮೊದ್ಲ ನೀರ್ ಹಾಕಿ ಶರೀರ ತೋರ್ಸ್ರಿ. ಅದಾದ್ಮೇಲೆ ಸೋಪ್ ನೋಡ್ರಿ ನಿಮ್ ಕೈಯಾಗ ಚಂದಾಗ ತಿಕ್ಕೋರಿ. ಇಲ್ಲ ಸೋಪ್ ಡೈರೆಕ್ಟ್ ತಗೊಂಡು ನಿಮ್ ಪಾಪು ಮೇಲೆ ಹಚ್ಬಹುದು, ಇಲ್ಲ ಕೈಯಾಗ ಬುರುಗಿದ್ರೆ ಚಂದಾಗ ಹಚ್ಚಿ ಶರೀರ ತುಂಬಾ ಹಚ್ಚಿ ಚಂದಾಗ ಲೈಟ್ ಕೈಲಿ ಅಲ್ಲಿ ರಬ್ ಮಾಡ್ರಿ. ರಬ್ ಮಾಡಾದ್ಮೇಲೆ ನೀರ್ ಹಾಕಿ ಚಂದಾಗ ಪಾಪುನ ಸ್ವಚ್ಛ ಮಾಡ್ಬಿಡ್ರಿ. ಈ ರೀತಿ ಇದ್ರ ಯೂಸ್ ಮಾಡಬಹುದು. ಇದ್ರ ಸೈಡ್ ಎಫೆಕ್ಟ್ ಏನಾದ್ರು ಇರ್ತೈತೆ ನೋಡ್ರಿ, ಇದ್ರಲ್ಲಿ ಯಾವುದೇ ರೀತಿ ಅಷ್ಟು ಸೈಡ್ ಎಫೆಕ್ಟ್ ಕಂಡು ಬಂದಿಲ್ಲ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ 300 ರೂಪಾಯಿದಾಗ 100 ಗ್ರಾಮ್ ಸೋಪ್ ಸಿಗ್ತೈತ್ರಿ. ಇದು ಬೇಬಿ ಸಿಬಾಮೆಡ್ ಕ್ಲೆನ್ಸಿಂಗ್ ಬಾರ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭತೆಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಪ್ರಾಡಕ್ಟ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದ ಎಂಡ್ ಟೇಕ್ ಕೇರ್. ಧನ್ಯವಾದಗಳು.